ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಪದ್ಮನಾಗ ಶ್ರೀ ಒಂದು ಉತ್ಸವಕ್ಕೆ ಇವಾಗ ಗಿಲ್ಲಿ ಮತ್ತು ಕಾವ್ಯವರು ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಮೀಟ್ ಮಾಡಿದ್ರು. ಒಂದೇ ವೇದಿಕೆಯಲ್ಲಿ ಗಿಲ್ಲಿ ಮತ್ತು ಕಾವ್ಯವರು ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟ ತಕ್ಷಣ ಗಿಲ್ಲಿ ಒಂದು ಫ್ಯಾನ್ಸ್ ಆಗಲಿ, ಕಾವ್ಯರ ಒಂದು ಫ್ಯಾನ್ಸ್ ಆಗಲಿ ಗಿಲ್ಲಿ ಗಿಲ್ಲಿ ಕಾವು ಕಾವು ಅಂತಂದು ಫುಲ್ಲು ಎಲ್ಲ ಸೆಲೆಬ್ರೇಷನ್ ಮಾಡಿದರು. ಹಾಗೆ ಕ್ಲ್ಯಾಪ್ಸ್ ಕೂಡ ಹಾಕಿದ್ರು ಫುಲ್ ಜೋಶಲ್ಲಿ. ಏನ್ರಿ ಲಾಂಗ್ ಟೈಮ್ನಲ್ಲಿ ಇವಾಗ ನೀವು ಒಂದೇ ವೇದಿಕೆಯಲ್ಲಿ ಮೇಟ್ ಆಗಿದ್ದೀರಾ ಅಂತಂದು ಇಲ್ಲಿ ಗಿಲ್ಲಿ ಮತ್ತು ಕಾವ್ಯಗೆ ಕ್ವಶನ್ ಮಾಡ್ತಾರೆ. ಹಾಗೆ ಎಲ್ಲ ಒಂದು ಕಂಟೆಸ್ಟೆಂಟ್ಗಳು ಕೂಡ ಎಲ್ಲ ಅಭಿಮಾನಿಗಳು ಗಿಲ್ಲಿ ಕಾವ್ಯ ಅಂತಂದು ಫುಲ್ ಜೋಶಲ್ಲಿ ಮಾತಾಡ್ತಾ ಇರ್ತಾರೆ. ಆವಾಗ ಒಬ್ಬ ಅಭಿಮಾನಿ ಬಂದು ಇವಾಗ ಗಿಲ್ಲಿಗೆ ಒಂದು ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಏನಪ್ಪ ಏನು ಕತೆ ಅಂತ ನೋಡೋಣ ಬನ್ನಿ. ಗಿಲ್ಲಿ ಅವರಿಗೆ ಫುಲ್ ಸಾಕಷ್ಟು ಅಭಿಮಾನಿಗಳು. ಗಿಲ್ಲಿ ನೀವು ಯಾವಾಗ ಕಾವ್ಯನ ಮದುವೆ ಆಗ್ತೀರಾ ಪ್ಲೀಸ್ ಹೇಳಿ, ಎಷ್ಟೊಂದು ಕಾಯಿಸ್ತಾ ಇದ್ದೀರಾ, ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ, ಆದಷ್ಟು ಬೇಗನೆ ಎಲ್ಲರೂ ಕೂಡ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನೀವು ನೋಡ್ತಾನೆ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ರಿಯಾಲಿಟಿ ಶೋನಲ್ಲಿ ಅವರು ಇಷ್ಟಪಟ್ಟು ಮತ್ತು ಕೊನೆಗೂ ಮದುವೆ ಮಾಡ್ಕೊತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಶಿವ್ ಮತ್ತು ಮಾನಸಾನೇ ಆಗಿರ್ಬೋದು. ಶಿವ್ ಮತ್ತು ಮಾನಸ ಅವರು ಲವ್ ಮಾಡಿ ಇವಾಗ ಲವ್ ಆ್ಯಂಡ್ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ. ಅದೇ ರೀತಿಯಾಗಿ ನೀವು ಕೂಡ ಲವ್ ಮಾಡಿದ್ದೀರಿ ಆಲ್ರೆಡಿ, ಇವಾಗ ಮ್ಯಾರೇಜ್ ಗುಡ್ ನ್ಯೂಸ್ ಯಾವಾಗಪ್ಪ ಅಂತಂದು ಎಲ್ಲರೂ ಕೇಳ್ತಾ ಇದ್ದಾರೆ. ಆವಾಗ ಅಭಿಮಾನಿ ಒಬ್ಬ ಬಂದು ಗಿಲ್ಲಿಗೆ ಒಂದು ಗಿಫ್ಟ್ ಕೊಡ್ತಾರೆ. ಏನಿದೆ ಅದರಲ್ಲಿ, ಗಿಲ್ಲಿ ಮೈಕನ್ನು ಕಾವ್ಯನ ಹತ್ರ ಕೊಟ್ಬಿಟ್ಟು ಕಾವ್ಯ ಹಿಡ್ಕೊ ಅಂತಂದು ಮೈಕನ್ನು ಕಾವ್ಯನ ಹತ್ರ ಕೊಡ್ತಾರೆ. ಆವಾಗ ಗಿಲ್ಲಿ ಅದನ್ನು ಗಿಫ್ಟ್ ಓಪನ್ ಮಾಡಿದ ತಕ್ಷಣ ಏನಿದೆ ಅಂತ ಗೊತ್ತಾ, ಇಲ್ಲಿ ರಾಧಿಕಿಷ್ಟ ಅಂತಂದ್ರೆ ರಾಧಿಕಾ ಮತ್ತು ಇಲ್ಲಿ ಯಶ್ ಇಬ್ಬರು ನೇಮ್ ಸೇರಿ ಅವರು ಬೆಸ್ಟ್ ಕಪಲ್ ಸೇಮ್ ಬಾಂಡಿಂಗ್ ಅಂತಂದು ಬರೆಸಿ ಇಲ್ಲಿ ರಾಧಿಕಾ ಹಾಗೂ ಯಶ್ ಥರ ಲವ್ ಮಾಡಿ ಮ್ಯಾರೇಜ್ ಆಗಿ, ಹಾಗೆ ಇಲ್ಲಿ ಸೆಂಟ್ರ್ ಗಿಯಾ ಅಂತಂದರೆ ಗಿಲ್ಲಿ ಮತ್ತು ಕಾವ್ಯ ಅಂತಂದು ಗಿಯಾ ಅಂತಂದು ನೇಮ್ ಟೈಟಲ್ ಹಾಕಿದ್ದಾರೆ. ಹಾಗೆ ನೀವು ಸೇಮ್ ಬಾಂಡಿಂಗ್ ಸೇಮ್ ಕಪಲ್ಸ್ ಆಗಿ ಅಂತಂದು ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಯಾರಂದರೆ ವಿರಾಟ್ ಕೊಹ್ಲಿಯರ ವೈಫ್ ಕೂಡ ಅವರೊಂದು ನೇಮನ್ನು ಹಾಕಿದ್ದಾರೆ. ಈ ಒಂದು ಯಶ್ ಮತ್ತು ರಾಧಿಕಾ ಎಷ್ಟು ಫೇಮಸ್ ಆಗಿದ್ರು, ಎಷ್ಟು ಸೆಲೆಬ್ರೇಷನ್ ಎಷ್ಟೆಲ್ಲ ಒಂದು ಫೇಮಸ್ ಆಗಿದ್ರು, ಅದೇ ರೀತಿಯಾಗಿ ಮತ್ತು ಇಲ್ಲಿ ನಿಮಗೆ ಗೊತ್ತಿರ್ಬೋದು ವಿರಾಟ್ ಕೊಹ್ಲಿಯ ಒಂದು ಲವ್ ಆ್ಯಂಡ್ ಎಷ್ಟೊಂದು ಕೇರ್ ಇದೆ ಹೆಂಡತಿ ಬಗ್ಗೆ, ಎಷ್ಟೊಂದು ಪ್ರೀತಿ ಇದೆ, ಕನ್ಸರ್ನ್ ಇದೆ. ಎಷ್ಟೇ ಒಂದು ಪ್ರೋಗ್ರಾಮ್ನಲ್ಲಿ ಬ್ಯುಸಿ ಇದ್ದರೂ ಕೂಡ ಕ್ರಿಕೆಟ್ನಲ್ಲಿ ನೀವು ನೋಡಿರ್ಬೋದು, ಅವರು ಎಲ್ಲರೂ ಅವ್ರನ್ನ ನೋಡ್ತಾ ಇದ್ದರೆ ವಿರಾಟ್ ಅವರು ಮಾತ್ರ ಅವರ ವೈಫ್ ಸ್ಮೈಲೇ ನೋಡ್ತಾರೆ. ಎಲ್ಲ ಒಂದು ಮ್ಯಾಚಲ್ಲೂ ಕೂಡ ವಿರಾಟ್ ಕೊಹ್ಲಿಯವರು ಮತ್ತು ವಿರಾಟ್ ಕೊಹ್ಲಿಯವರ ಒಂದು ವೈಫು ತುಂಬ ಕ್ಯೂಟಾಗಿದ್ದಾರೆ. ಅದೇ ರೀತಿಯಾಗಿ ನೀವು ಕೂಡ ಮುಂದಿನ ಒಂದು ಲೈಫ್ನಲ್ಲಿ ಇದೇ ಥರ ಕ್ಯೂಟಾಗಿ ಒಂದು ಸೇಮ್ ಬಾಂಡಿಂಗೂ ಇದೇ ಥರ ಇದೆ. ಮತ್ತು ಮದುವೆ ಆದರೂ ಅಂತೂ ಫುಲ್ ಖುಷಿ ಆಗುತ್ತದೆ ಅಂತಂದು ಇಲ್ಲಿ ಒಬ್ಬ ಅಭಿಮಾನಿಗಳು ಅವರು 3 ನೇಮನ್ನು ಕಟ್ ಮಾಡಿ ಗಿಯಾ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಮತ್ತು ಇಲ್ಲಿ ಯಶ್ ಅಂದರೆ ಇಲ್ಲಿ ಯಶ್ ಮತ್ತು ರಾಧಿಕಾ ಒಂದು ಅವರವ್ರ ನೇಮನ್ನು ಕಟ್ ಮಾಡಿ ನೇಮ್ ಇಟ್ಟಿರ್ತಾರೆ. ಇದೇನು ನೋಡಿ ಕಾವ್ಯವರು ನೋಡ್ತಾರೆ. ತಕ್ಷಣ ಗಿಲ್ಲಿ ನೋಡಿದ ತಕ್ಷಣ ಅವರಿಗೆ ಖುಷಿ ಆಗುತ್ತೆ. ಕಾವ್ಯವ್ರನ್ನ ಕೊಡಿ ಇಲ್ಲಿ ಅಂತಂದು ನೋಡ್ತಾರೆ. ಫುಲ್ಲು ಖುಷಿಯಾಗಿ ಗಾಬರಿಯಲ್ಲಿ ಶಾಕಲ್ಲಿ ಇರ್ತಾರೆ. ಯಾಕಂದರೆ ಇಷ್ಟೊಂದು ಏನೇನೋ ಅಭಿಮಾನಿಗಳು ಆಸೆ ಇಡ್ತಾ ಇದ್ದಾರೆ, ನಾವು ಏನು ಅಂತಂದು ಅವ್ರ ಮನಸ್ಸಲ್ಲಿ ಕೊರಗ್ತಾ ಇದೆ. ಆದಷ್ಟು ಬೇಗನೆ ಗಿಲ್ಲಿ ಮತ್ತು ಕಾವ್ಯ ಅವರು ಗುಡ್ ನ್ಯೂಸ್ ಕೊಡ್ತಾರೆ ಅಂತಂದು ಎಲ್ಲರ ಒಂದು ನಂಬಿಕೆ ಇದೆ. ಸೇಮ್ ಬಾಂಡಿಂಗ್ ಮತ್ತು ಸೇಮ್ ಲವ್ ಕೂಡ ಅಂತಂದು ಇಲ್ಲಿ ಕೆಳಗಡೆ ಒಂದು ಟೈಟಲ್ ಹಾಕಿರ್ತಾರೆ. ಅಂದರೆ ಇವರು 3 ಕೂಡ ಇಡೀ ಒಂದು ನಮ್ಮ ಒಂದು ಕರ್ನಾಟಕದ ಒಂದು ಕ್ಯೂಟ್ ಕಪಲ್ಲೇ ಆಗಿರ್ಬೋದು. ಯಶ್ ರಾಧಿಕಾ ಅವರ ಒಂದು ಜೋಡಿ ಅಂತೂ ನೆಕ್ಸ್ಟ್ ಲೆವೆಲ್ಲೇ ಹೇಳ್ಬೋದು. ಅವರು ಕೂಡ ಇಷ್ಟಪಟ್ಟು ಇವಾಗ ಮದುವೆ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಅಂತೂ ಇಡೀ ಪ್ರಪಂಚಕ್ಕೆ ಗೊತ್ತು ಅವರ ಒಂದು ಪ್ರೀತಿ, ಅವರ ಒಂದು ಕೇರಿಂಗ್ ಲವ್ ಹೇಗೆ ಮಾಡ್ತಾರೆ ಅಂತಂದು ಇಡೀ ಕರ್ನಾಟಕ ನಂಬರ್ 1 ಜೋಡಿ ಅಂತಲೇ ವಿರಾಟ್ ಕೊಹ್ಲಿ ಮತ್ತು ವಿರಾಟ್ ಕೊಹ್ಲಿಯವರ ವೈಫು. ಅದೇ ರೀತಿಯಾಗಿ ಇಡೀ ಕರ್ನಾಟಕ ಜನರ ಒಂದು ಮನಸ್ಸನ್ನು ಗೆದ್ದಂಥ ಆಲ್ರೆಡಿ ಮನಸ್ಸು ಗೆದ್ದುಬಿಟ್ಟಿದ್ದಾರೆ. ಹಾಗೆ ಜನರ ಮನಸ್ಸನ್ನು, ಅಭಿಮಾನಿಗಳ ಮನಸ್ಸನ್ನು ನೆರವೇರಿಸುವ ಒಂದು ಕನಸು ನೀವು ಡಿಸೈಡ್ ಮಾಡಬೇಕು ಅಂತಂದು ಇಲ್ಲಿ ಈ ಒಂದು ಫೋಟೋ ಫ್ರೇಮ್ ಮುಖಾಂತರ ಗಿಲ್ಲಿ ಮತ್ತು ಕಾವ್ಯಗೆ ಕೊಟ್ಟಿದ್ದಾರೆ. ಕಾವ್ಯ ಅದನ್ನು ನೋಡಿ ಶಾಕ್ ಆಗಿಬಿಟ್ರು. ಯಾಕಂದರೆ ಅಭಿಮಾನಿಗಳು ಏನೆಲ್ಲ ಕನಸು ಕಾಣ್ತಾ ಇದ್ದಾರೆ, ನಾವು ಈ ಥರ ಫೀಲಿಂಗ್ಸೇ ಇಲ್ಲ, ನಾವೇನು ಮಾಡಬೇಕು ಅಂತಂದು ಕಾವ್ಯರು ಒಂದು ಸೆಕೆಂಡ್ ಅಲ್ಲೇ ಸ್ಟಕ್ ಆಗಿಬಿಟ್ಟು
ನೋಡಿ ಎಷ್ಟೊಂದು ಬಾಂಡಿಂಗ್ ಇದೆ ಅಂತಂದು ಇಲ್ಲೇ ಗೊತ್ತಾಗುತ್ತದೆ. ಕಾವ್ಯ ಮತ್ತು ಗಿಲ್ಲಿಯವರು ಆದಷ್ಟು ಬೇಗನೆ ಒಳ್ಳೆಯದಾಗಲಿ. ಇಲ್ಲಿ ಪದ್ಮನಾಗಶ್ರೀ ಒಂದು ಸಂಭ್ರಮ ಉತ್ಸವಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ಫುಲ್ ಡ್ಯಾನ್ಸ್ ಕೂಡ ಮಾಡಿದ್ರು. ಗಿಲ್ಲಿ ಕೂಡ ಒಂದು ಡೈಲಾಗ್ ಕೂಡ ಹೇಳಿದ್ರು. ಬಿಗ್ ಬಾಸ್ನಲ್ಲಿ ಫೇಮಸ್ ಆದಂಥ ಡೈಲಾಗ್, ಚಿಗವ ಚಿಗವ ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಗವ ಚಿಗವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾಗಕು ಸೊಪ್ಪು, ಗಿಲ್ಲಿ ಮಾಡು ತಪ್ಪು, ಗಿಲ್ಲಿ ಗಿಲ್ಲಿ ಅಂತಂದು ಒಂದು ಸಾಂಗ್ ಕೂಡ ಹಾಡಿದ್ರು. ಹಾಗೂ ಕೂಡ ಡ್ಯಾನ್ಸ್ ಕೂಡ ಹಾಗೆ ಒಂದು ಡ್ಯಾನ್ಸ್ ಕೂಡ ಮಾಡಿದ್ರು. ಹಾಗೆ ಫುಲ್ ಡೈಲಾಗ್ ಕೂಡ ಹೇಳಿದರು. ಗಿಲ್ಲಿ ಬಂದ ತಕ್ಷಣ ಒಂದು ಸಾಂಗು ಡೈಲಾಗು ಇದ್ದರೆ ಮಜಾ. ಎಲ್ಲೇ ಒಂದು ಪ್ರೋಗ್ರಾಮ್ಗೆ ಹೋದರೂ ಕೂಡ ಅಭಿಮಾನಿಗಳು ಏನು ಕೇಳ್ತಾರೋ ಅದನ್ನು ಮಾಡಿ ಬಂದು, ಮತ್ತು ಎಷ್ಟೇ ಒಂದು ಕಷ್ಟ ಇದ್ದರೂ ಅವರ ಒಂದು ಲೈಫ್ ಕೂಡ ಕಷ್ಟದಲ್ಲೇ ಬಟ್ಟಿದ್ರು. ಇವಾಗ ಸುಖವಾಗಿ ಇದ್ದಾರೆ. ಮತ್ತು ಒಂದು ಸಿನಿಮಾಗಳಲ್ಲಿ ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಮಿಂಚಿಂಗ್ ಸ್ಟಾರ್ ಆಗಲಿ, ಅವರು ಸೂಪರ್ ಹೀರೋ ಕೂಡ ಹಿಟ್ ಆಗಲಿ. ಹಾಗೆ ಎಲ್ಲ ಒಂದು ಜಿಮ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವಾಗ ಕಾಮಿಡಿ ಸೈಡ್ ಪಾತ್ರ ಕೆಳಗಡೆ ಇಟ್ಟು ಇವಾಗ ಸೈಡ್ ಪಾತ್ರವನ್ನು ನೆಗ್ಲೆಕ್ಟ್ ಮಾಡಿ ಇವಾಗ ಸೂಪರ್ ಹೀರೋ ಆಗಬೇಕು ಅಂತಂದು ಇಲ್ಲಿ ಜಿಮ್ಗೆ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಕಾವ್ಯವರು ಕೂಡ ಮನಸ್ಸಲ್ಲಿ ಗಿಲ್ಲಿಯ ಒಂದು ಫೀಲಿಂಗ್ಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಗಿಲ್ಲಿ ಅಂತರೂ ಕೂಡ ಇವಾಗ ಎಲ್ಲ ಒಂದು ಪ್ರೋಗ್ರಾಮಲ್ಲಿ ಇಂಡೈರೆಕ್ಟಾಗಿ ನೀನು ನನ್ನ ಮದುವೆ ಆಗ್ತೀಯಾ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಅಂತಂದು ಎಲ್ಲ ಕೂಡ ಹಾಡ್ ಸಾಂಗ್ ಮುತ್ತ ಹೇಳಿದ್ದಾರೆ. ಎಲ್ಲ ಬರ್ತ್ಡೇದಲ್ಲಿ ವಿಶ್ ಕೂಡ ಮಾಡಿದ್ದಾರೆ. ಎಲ್ಲ ಇಂಡೈರೆಕ್ಟಾಗಿ ನೀನು ನನಗೆ ಇಷ್ಟ ಅಂತಂದರೆ, ಹಣೆ ಬರದಲ್ಲಿ ಸಿಗಬೇಕು ಅಂತಂದು ಇವಳೇ ಬರೆದಿದ್ರೆ ನನಗೆ ಸಿಕ್ಕೇ ಸಿಗ್ತಾಳೆ. ಎಲ್ಲರ ಒಂದು ನಮ್ಮ ಅಭಿಮಾನಿಗಳ ಒಂದು ಆಸೆಯಂತೆ ಆಗಲಿ ಈಡೇರಲಿ ಅಂತಂದು ಗಿಲ್ಲಿನೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಆದಷ್ಟು ಬೇಗ ಇಬ್ಬರು ಒಂದು ಗುಡ್ ನ್ಯೂಸ್ ಕೊಡಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಪ್ಲೀಸ್ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.